ಬೇಡಿಸಿದೆ ಸ್ವಾಮಿಗಳೇ, ಒಂದು ಆಶೀರ್ವಾದ ಕೊಡ್ರಿ ಇಂದ 3 ತಿಂಗಳು ಬದುಕ್ತೀಯ ಸಾಯಿ, ಅದು ಬೇರೆ ವಿಷಯ, ನಾನು ಹೇಳಿದ್ದಾರ ಮಾಡುವಂತೆ. ಅವನು ಹೋಗಿ ಮಾಡಿದಾಗ ವರ್ಷ ಆದಮೇಲೆ ಬಂದ, ಸತ್ತು ಬಂದಿನಪ್ಪ. ಇಲ್ಲ, ನೀವು ಹೇಳ್ದಂಗೆ ಆ ಬಿಲ್ ಪತ್ರ ಅವಕ್ಕೆ ಕೂತ್ಕೊಂಡೆ, ಈ ಡಾಕ್ಟ್ರ್ ಹೇಳ್ತಾರೆ ನಿನಗದು ನೆಗೆಟಿವ್ ಆಗಿಬಿಟ್ಟಿದೆ, ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ, ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ವೃಕ್ಷಗಳಿಗೆ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು. ನಿತ್ಯ ವಾಹಿಯಾರ, ಬೆಳಗ್ಗೆ ಎದ್ದ ಕೂಡಲೇ ಗಿಡಗಳ ಹತ್ರ ಹೋಗೋದು, ಸಾಯಂಕಾಲ ಹೋಗೋದು, ಮನೆಯಲ್ಲಿ ಒಂದು ಗಿಡ ಹಾಕೋದು, ಒಂದು ವೃಕ್ಷ ಬೆಳೆಸೋದು, ಒಂದು ಹೂವಿನ ಗಿಡ ಬೆಳೆಸೋದು, ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಗುಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನಾನು ಇನ್ನೂ ಏನೇನೋ ಮಾತಾಡಬೇಕು. ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗಾವಿ ಹೋಗಬೇಕು. ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ, ಭಾಳ ಸಂತೋಷ ಆಯಿತು. ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು, ಬೇಕಾದವರು. ಪಾಪ ಏನೋ ಯುದ್ಧ ಕಾಲದಲ್ಲಿ ನಮ್ಮಲ್ಲಿ ಬರ್ತಾಯಿದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದಿಲ್ಲ. ಆಮೇಲೆ ಒಂದು ಇದು ಶುರು ಮಾಡಿ ಮಹರ್ಷಿಯಿಂದ ಪದವಿಯನ್ನು ನಾವೇ ಕೊಟ್ವಿ. ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ, ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಮಗಂತೂ ಭಾಳ ಸಂತೋಷ. ಯಾಕಂದರೆ ನಮ್ಮ ಹತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ನೊಂದು ಬಂದಿರ್ತ ಹುಡುಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಭಾಳ ಸಂತೋಷ. ನಮ್ಮ ಮುರಳಿಯವರೆಲ್ಲ ಹೇಳಿದರು, ಮಾಡ್ತಾಯಿದ್ವಿ ಬುದ್ಧಿ. ನಮ್ಮನ್ನು ಹಿಡಿಯೋದು ಕಷ್ಟ, ನಾವೊಂಥರ ಆನೆ ಇದ್ದಂಗೆ, ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಆಗಲ್ಲಪ್ಪ, ನಮ್ಮ ಕೆಲ ಆಗಲ್ಲ, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಭಾಳ ಒತ್ತಾಯ ಮಾಡಿದರು. ಆನಂದ ಬರ್ತಾರೆ ಅಂದರು. ಆಮೇಲೆ ನಮ್ಮ ಜೆ ಡಿ ವೀರಪ್ಪ ಅಂತ ಇಲ್ಲಿ ನಮ್ಮ ಶಿಷ್ಯ ಇದ್ದಾನೆ, ಅವನು 1 ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ. ಯಾಕಂದ್ರೆ ಆನೆಗೆ ಅಂಕುಶ ಇಟ್ಟಂಗೆ. ನಿನ್ನೆ ಆಗಲ್ಲ ಕಣಪ್ಪ, ಮೈಸೂರಿಗೆ ಹೋಗಿದೆ ಅಂದೆ, ಬಿಡಲಿಲ್ಲ, ಕಾಯಿಲೆ ಬಂದು ಮಲ್ಕೊಂಡು ಈಗ ಬಂದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು, ನಾನು 10 ವರ್ಷ ಅಂತಲ್ಲ ನಿಮ್ಮಲ್ಲಿ, 19 ವರ್ಷಗಳ ಮೇಲೆ ಹೋಗಿದ್ವಿ ನಾವು. ಅವ್ರು ಹೇಳ್ತಾ ಇದ್ರು, ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿಕೊಟ್ಟಿದ್ದಾಳೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು, ನಿಮಗೆಲ್ಲ ನೋಡಿದ್ದಾಯಿತು. ಹಾಗಾಗಿ ಈ ಅನೇಕ ಉಪಯೋಗ ಇದ್ದಾರೆ. ತಾಂತ್ರಿಕ ವಿದ್ಯೆಯೂ ಇದಾಗಿದೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರೀತು. ಕತ್ತೆಗಿವಿ ಗಿಡಮೂಲಿಕೆ, ಸಹದೇವಿ ಗಿಡಮೂಲಿಕೆ, ಉತ್ತರಾಣಿ ಗಿಡಮೂಲಿಕೆ. ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು, ಎತ್ತಿನ ನಾಲಿಗೆ ಅದು ಗಿಡಮೂಲಿಕೆ. ಕ್ರಮವಾಗಿ ಯೋಗ್ಯ ಗುರುವಿಂದ ಅರಿತು ಇದೊಂದು ಭಂಡಾರ ಅಕ್ಷತೆ ಮಾಡಿ ಹಣೆಗಿಟ್ಟರೆ ತಿಲಕವಿಡೆ ಲೋಕ ತನ್ನತ್ತ ಸಾರಿದು ಸಲುವಾಗಿ. ಇಂದಿರಾ ಗಾಂಧಿಗೆ 400 ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ. ಇದರೊಂದು ಗುಟ್ಟಿದೆ, ಆ ಗಿಡಮೂಲಿಕ ಮಹಾಶಕ್ತಿ ಇದೆ. ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ. ಯಾತ್ರೆಯಿಂದ ಆಗ್ತದೆ, ಗಿಡಮೂಲಿಕೆಯಿಂದ ಆಗ್ತದೆ. ಅವ್ರು ಮುಟ್ಟಿನ ಮುನಿಯ ಅಂತ ಹೇಳಿದರು, ತಲೆಕೊಗ್ಗ ಅಂತ ಹೇಳಿದರು, ಆಮೇಲೆ ಎತ್ತಿನಾಲಿಗೆ ಅಂತ ಹೇಳಿದರು, ಭೂತಾಳೆ ಅಂತಿದ್ದಾವೆ. ಅವೆಲ್ಲ ಗಿಡಮೂಲಿಕೆ ತಂದು ಒಂದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಯಾರೋ ಹೇಳ್ದಾದ್ರೂ ಮಾಟ ನಂಬೇಡ್ರಿ. ಯಾವುದಂದರೆ ಏನಾದರೂ ಅವನು ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲೆ ಯಾವುದಾದ್ರು ಒಂದು ವಸ್ತು ಬೇಕು. ವಸ್ತು ಬೇಕಂದ್ರೆ ಬೆವರು ಬೇಕು. ಆ ಬೆವರು ಸಿಕ್ಕಿರೋ ಮಾತ್ರ ಸಾಧ್ಯ. ಇನ್ನೆಲ್ಲ ಬೂಟಾಟಿಕೆ ಆಗೋದಿಲ್ಲ. ಅದು 4 ಗಿಡಮೂಲಿಕೆ ಅಂತ ತರ್ತಾರೆ. ನಿಮ್ಮ ಮೈ ಮೇಲೆ ಬೆವರು ಒಂದೊಂದಕ್ಕೊಂದು, ಲಂಗ್ಸ್ ಕೊಳೆಯೋಕ್ಕೊಂದು, ತಲೆ ಕೆಡಕ್ಕೊಂದು, ಪ್ಯಾರಲಿಸ್ ಹಾಕೊಂದು, ಸಾಯಕ್ಕೊಂದು, ಇವೆಲ್ಲ ಇರ್ತಾವೆಲ್ಲ. ಗಿಡಮೂಲಿಕೆ ಶಕ್ತಿ ಇರ್ತದೆ ಗಿಡಮೂಲಿಕೆಯಲ್ಲಿ. ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೆವರು, ಒಳಗಿನ ಬಟ್ಟೆ ಯಾವಾರ ಸಿಕ್ಕಿದೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ. ಎಲ್ಲಿ ನೀವೆಲ್ಲಿ ಅಡ್ಡಾಡ್ತೀರಿ, ಎಲ್ಲಿ ಮಲಗ್ತೀರಿ, ಭಾಳ ಹೊತ್ತು ಎಲ್ಲಿಂದಲ್ಲಿ ಹೂಡ್ತಾರೆ. ಅದೇನಾಗ್ತದೆ, ನೀವು ತಿನ್ನೋ ಆಹಾರ ತಿಂತೀರ,